ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಸುದ್ದಿಗೆ ಕಾರಣ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಪವಿತ್ರ ಗೌಡ. ಏನಿದು ವಿಷಯ ಅಂತ ನೋಡೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಪವಿತ್ರ ಗೌಡ ಅವರು ಇಂದು ಇದ್ದಕ್ಕಿದ್ದಂತೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಮತ್ತು ತನ್ನ ಮಗಳು ದರ್ಶನ್ ಅವರ ಜೊತೆಗಿರುವ ಫೋಟೋಗಳನ್ನು ಹಂಚಿಕೊಂಡು ನಮ್ಮ ಸಂಬಂಧಕ್ಕೆ 10 ವರ್ಷ 1 ದಶಕ ಕಳೆದಿದೆ ಎಂದು ಇಂಗ್ಲಿಷ್ನಲ್ಲಿ ಬರೆದು ತಾನು ದರ್ಶನ್ ಮತ್ತು ಮಗಳು ಖುಷಿ ಗೌಡ ನಮ್ಮದು ಕುಟುಂಬ ಎಂಬಂತೆ ಬಿಂಬಿಸುವ ಕೆಲವು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು. ಇದನ್ನು ನೋಡಿ ಸಿಟ್ಟುಗೊಂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಕ್ಷಣ ಪವಿತ್ರ ಗೌಡ ಅವರು ಕೆಲವು ವರ್ಷಗಳ ಹಿಂದೆ ಸಂಜಯ್ ಸಿಂಗ್ ಎಂಬುವರ ಜೊತೆ ಇದ್ದ ಕೆಲವು ಫೋಟೋಗಳನ್ನು ಹಂಚಿಕೊಂಡು ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಅದೇನೆಂದರೆ, ಬೇರೆಯವರ ಗಂಡನ ಜೊತೆ ಫೋಟೋಗಳನ್ನು ಹಂಚಿಕೊಳ್ಳುವ ಮೊದಲು ಈ ಹೆಂಗಸಿಗೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರಬೇಕು. ಬೇರೊಬ್ಬ ಗಂಡಸಿನ ಜೊತೆ ಫೋಟೋ ಹಂಚಿಕೊಂಡಿರುವ ಈ ಹೆಂಗಸಿನ ನಡವಳಿಕೆ ಇದನ್ನು ತೋರಿಸುತ್ತೆ. ಆ ಗಂಡಸು ಬೇರೆಯವರನ್ನ ಮದುವೆ ಆಗಿದ್ದರೂ ತನ್ನ ಹತ್ತಿರ ಸೆಳೆದುಕೊಂಡು ಅವರ ಜೊತೆಗಿರುವ ಪ್ರಯತ್ನ ಪಡ್ತಾ ಇರೋದು ಇವಳ ದುರುದ್ದೇಶವನ್ನ ಎತ್ತಿ ತೋರಿಸುತ್ತೆ. ಇಲ್ಲಿ ನಾನು ಈಗ ಪೋಸ್ಟ್ ಮಾಡಿರುವ ಫೋಟೋಗಳಲ್ಲಿ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ಹಲವಾರು ವರ್ಷಗಳಿಂದ ಒಟ್ಟಿಗೆ ಇದ್ದಾರೆ. ಖುಷಿ ಗೌಡ ಪವಿತ್ರ ಗೌಡ ಹಾಗೂ ಸಂಜಯ್ ಸಿಂಗ್ ಅವರ ಮಗಳು ಅನ್ನೋದು ಎದ್ದು ಕಾಣುತ್ತೆ. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲು ಸೋಷಿಯಲ್ ಮೀಡಿಯಾವನ್ನು ಬಳಸೋದಿಲ್ಲ. ಆದರೆ ಈಗ ಇದು ನನ್ನ ಕುಟುಂಬಕ್ಕೆ ಕಂಟಕ ತರೋ ಥರ ಇದೆ. ಈ ಸಮಯದಲ್ಲಿ ನಾನು ಕೈಕಟ್ಟಿ ಕೂರಲಾರೆ. ನೋಡುವವರೆಲ್ಲರಿಗೂ ಬೇರೆ ರೀತಿಯೇ ಕಾಣುವ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಿರುವ ಪವಿತ್ರ ಗೌಡ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಬರೆದು ವಿಜಯಲಕ್ಷ್ಮಿ ದರ್ಶನ್ ಅವರು ಸಾಮಾಜಿಕ ಜಾಲತಾಣದ ಮೂಲಕ ಪವಿತ್ರ ಗೌಡ ಅವರಿಗೆ ಜೋರಾಗಿಯೇ ವಾರ್ನಿಂಗ್ ಅನ್ನು ಕಳಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.